ದೆಹಲಿಯ ರೈಲ್ವೆ ದುರಂತಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ 18 ಜನರ ಸಾವಾಗಿದೆ. ಕಾಲ್ತುಳಿತದ ಭೀಕರತೆಯನ್ನ ಬಿತ್ತರಿಸ್ತಾ ಇದೆ ಈ ಪ್ರಕರಣ. ಮಹಾಕುಂಭ ಮೇಳಕ್ಕೆ ತೆರಳುತ್ತಾ ಇದ್ದಂತಹ ಭಕ್ತರು ಅತ್ಯಂತ ಅನ್ಯಾಯಕಾರಿಯಾಗಿ ಇಲ್ಲಿ ದುರ್ಮರಣಕ್ಕೀಡಾಗಿರುವಂತಹ ಡೀಟೇಲ್ಸ್ ಇದು. ಮಹಿಳೆಯರು 3 ಮಕ್ಕಳು ಸೇರಿ ಟೋಟಲ್ ಒಂದು 18 ಜನ ಸಾವಿಗೀಡಾಗಿರೋದು. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯಗಳಾಗಿದ್ರೆ ಅವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ರೈಲು ಹತ್ತೋ ಸಂದರ್ಭದಲ್ಲಿ ಉಂಟಾದಂತಹ ನೂಕುನುಗ್ಗಲು ಕಾಲ್ತುಳಿತಕ್ಕೆ ಕಾರಣ ಆಯಿತು. ಸ್ಥಳದಲ್ಲೇ 18 ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಮಹಿಳೆಯರು ಸೇರಿದ್ದಾರೆ, ಪುಟ್ಟ ಮಕ್ಕಳು ಸೇರಿದ್ದಾರೆ ಈ ಲಿಸ್ಟ್ನಲ್ಲಿ ಅನ್ನೋದು ದುರಂತ. ನೋಡಿ, ಆ ದುರಂತ ನಡೆಯೋಕ್ಕೂ ಸ್ವಲ್ಪ ಹೊತ್ತಿನ ಮುಂಚೆ, ಕೆಲವೇ ಕ್ಷಣಗಳ ಮುಂಚೆ ಪ್ಲಾಟ್ಫಾರ್ಮ್ ಹೇಗೆ ಜನರಿಂದ ಕಿಕ್ಕಿರಿದು ತುಂಬಿತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಎಲ್ಲ ತಮ್ಮ ಲಗೇಜನ್ನು ತಲೆ ಮೇಲೆ ಹೊತ್ಕೊಂಡು ಮೂವ್ ಆದರೆ ಸಾಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಕೆಲವ್ರಿಗಂತೂ ವಿಪರೀತ ಧಾವಂತ ಇತ್ತು, ಆತುರ ಇತ್ತು. ಆ ಆತುರ ಧಾವಂತ ಈಗ 18 ಜನರ ಪ್ರಾಣವನ್ನ ಬಲಿ ಪಡೆದಿದೆ. ನೀವು ಆ ಸ್ಟೇರ್ ಕೇಸ್ಗಳನ್ನು ನೋಡ್ತಾ ಇದ್ದೀರಾ. ಮೆಟ್ಲ ಮೇಲೆ ಎಷ್ಟೊಂದು ಜನರದ್ದು ವಾಟರ್ ಬಾಟ್ಲು, ಶೂಸು, ಚಪ್ಪಲ್ಲು, ಬಟ್ಟೆ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನು ನೋಡ್ತಾ ಇದ್ದೀರಾ. ಕಾಲ್ತುಳಿತ ನಡೆದಂತಹ ಜಾಗದಲ್ಲಿ ಹೇಗಿತ್ತು ನಿನ್ನೆ ಸನ್ನಿವೇಶ ಅನ್ನೋದರ ಡೀಟೇಲ್ಸ್ ಇದು. 9:30 ಅಷ್ಟೊತ್ತಿಗೆ ಕಾಲ್ತುಳಿತ ಆಯಿತು. 9:30ಗೂ ಮುಂಚೆ ಕಂಡು ಬಂದಂತಹ ದೃಶ್ಯ ಮತ್ತು ಅನ್ಕಾನ್ಷಿಯಸ್ ಆದಂತಹ ಅನೇಕರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಸಂದರ್ಭ. ಇನ್ನು ಆ ಟ್ರೈನ್ ಒಂದು ಬರುತ್ತೆ, ಇದು ಪ್ರಯಾಗ್ರಾಜ್ಗೆ ಹೋಗುವಂತಹ ಟ್ರೈನ್ ಆಗಿರುತ್ತೆ. ಅದರಲ್ಲಿ ಸೀಟ್ ಪಡೀಲೇಬೇಕು ಅನ್ನುವಂತಹ ಧಾವಂತಕ್ಕೆ ವಿಂಡೋ ಎಲ್ಲ ಓಪನ್ ಮಾಡಿಕೊಂಡು ಆ ವಿಂಡೋ ಮೂಲಕ ಎಲ್ಲ ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕೆಲವ್ರಿಗಂತೂ ಈಗ ರೈಲ್ನಲ್ಲಿ ಪ್ರಯಾಣ ಮಾಡೋದಂದರೆ ಅದೊಂದು ನೈಟ್ ಮೇಯರ್ ಥರ. ಎಲ್ಲಿ ಯಾವ ಗಾಜನ್ನು ಒಡೆದು ಒಳಗಡೆ ಯಾರು ನುಗ್ತಾರೋ ಹೇಳೋದಕ್ಕಾಗಲ್ಲ. ಬಿಹಾರ್ನಲ್ಲಿ ಅಂತ ಮೇಲಿಂದ ಮೇಲೆ ಇನ್ಸಿಡೆಂಟ್ಗಳಾಗಿದೆ. ಡೆಲ್ಲಿನಲ್ಲೂ ವಿಭಿನ್ನವಾಗಿಲ್ಲ. 18 ಜನ ಪ್ರಾಣ ತೆತ್ತಿದ್ದಾರೆ.